ಯಂಕಂಚಿ ಕೈನೂರ ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ. ಸಮಸ್ಯೆ ಪರಿಹಾರಕ್ಕೆ ಗ್ರಾಮಸ್ಥರ ಆಗ್ರಹ. ಸಿಂದಗಿ ತಾಲೂಕಿನ ಯಂಕಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಂಕಂಚಿ ಹಾಗೂ ಕೈನೂರ ಗ್ರಾಮಗಳಲ್ಲಿ ಕುಡಿಯುವ ನೀರು, ರಸ್ತೆ ಚರಂಡಿ, ನೈರ್ಮಲ್ಯ ಹಾಗೂ ಸಾರಿಗೆ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿಂದ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ. ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 18 ಜಿಲ್ಲಾದಿಂದ ಸಾರ್ವಜನಿಕರು ಬರ್ತಾರೆ ದೊಡ್ಡ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನದ ಮನೆಯಿಂದ ಇಲ್ಲಿ ಮೆರವಣಿಗೆ ಮುಖಾಂತರ ಅಥವಾ ಆಮೇಲೆ ದೀರ್ಣಂಸರು ಕೂಡ ಹಾಕ್ತಾರೆ. ಇಲ್ಲಿ ಪಚ್ಚಲ್ಮುರಿ ನೀರು ರೆಗ್ಯುಲರ್ ಇಲ್ಲೇ ಬರ್ತಾವೆ. ಈ ನೀವು ತಾಲೂಕ್ ಪಂಚಾಯತಿ ಕೇಳ್ತಿರೋ ಪಂಚಾಯತಿ ಕೇಳ್ತಿರೋ ಜಿಲ್ಲಾ ಪಂಚಾಯತ್ ಸಿ ಒ ಕೇಳ್ತಿರೋ ಗೊತ್ತಿಲ್ಲ. ಇದು 4 ಸಲ ರೋಡ್ ಮಾಡಿ ತಿಂದಾರ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಒಂದು ಗೇಣಿಲ್ಲ. ಅದು ಹಿಂದಿಂದ ಏನೇ ಆದರೂ ಕೂಡ ಇವಾಗ ರೋಡ್ ಮಾಡಿದ್ರು ಇನ್ನು ಆ ಕಡೆ ಬೇರೆ ಬೇರೆ ಅಲ್ಲಿ ಏನು ದೇವ್ರನ್ನೂ ಎಲ್ಲ ದಿಂಡ್ರಲ್ಲ ಅಥವಾ ಬರಲಿ ಸಾರ್ವಜನಿಕ ಇರ್ಬೋದು. ಬಟ್ ಇಲ್ಲಿ ಮಾತ್ರ ಇಲ್ಲಿವರೆಗೂ ಒಂದು ರೋಡ್ ಆಗಕ್ಕೆ ಇರಲ್ಲ. ಮತ್ತು ಯಾರು ಇದ್ರ ಬಗ್ಗೆ ಕೇಳಿದ್ರು ಅದೇನೋ ಸಂಬಂಧ ಇಲ್ಲ ಥರ ಮುಂದೆ ಮಾಡ್ತೀವಿ. ಇಲ್ಲಿ ದೇವಸ್ಥಾನದಾಗ ದ್ಯಾವಮಯಿ ಗುಡಿ ಇಲ್ಲೇ ಆಯ್ತಾಳೆ. ದ್ಯಾವಮಯಿ ಅವ್ರ ಮೆರವಣಿಗೆ ಇಲ್ಲೇ ಇರ್ತದೆ. ಇದು ದ್ಯಾವಮಯಿ ಗುಡಿ ರಸ್ತೆ ರೀ. ಇದು ನಾವು ಮಾನ್ಯ ಶಾಸಕರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೆವು. ಅವರು ಏನದಲ್ಲ ಎಲ್ಲರೂ ಕಲಿತು 10 ಲಕ್ಷ ರೂಪಾಯಿನೋ ಇಟ್ಟಿದ್ರು. ಇದಕ್ಕೆ ಇಟ್ಟಂಥದ್ದು ಎಲ್ಲ ಜೈಗೂ ಯಾರು ಪುಂಡ್ಲಿಕ್ ಅಂಥೇಳಿ ಈಗ ಲ್ಯಾಂಡ್ ಆರ್ಮಿ ಜೈ ಅದನ್ ರೀ. ಅವನು ಸಾಕಷ್ಟು ಸಲ ನಾ ಫೋನ್ ಮಾಡಿದ್ರು ಅದು ಒಟ್ಟು ಕೇರ್ ಮಾಡಲಾಗ್ಯಾನ. ಆಯ್ತು, ಇದು ರೋಡ್ ಇದ್ದದ್ದು ಬೇರೆ ಕಡೆ ಹಾಕ್ಕೊಂಡು ಇದು ಕ್ವಾಂಟಿಟಿ ಉಳಿತಂದ್ರೆ ಮಾಡ್ತೀವಿ ಅಂತಾರೆ. ಅದಂತರೂ ಅವ್ರು ಮಾಡೋದಿಲ್ಲ. ಇಲ್ಲೆಲ್ಲ BJP ಮಂದಿ ಅದನ್ನು ತಿಳ್ಕೊಂಡು ಇದನ್ನು ಒಟ್ಟು ಅವ್ರು ರಾಜಕೀಯ ಇದು ನಡೆಸಿಬಿಟ್ಟಾರ. ಊರಾಗ ಯಾವುದು ಇದ್ರಾಗ ಇದನ್ನೆಲ್ಲ ರಾಜಕೀಯ ಹೋಗಿಸಿಬಿಟ್ಟಾರ. ಅದಕ್ಕೆ ಹಿಂಗಾಗಿ ನಾವು ಮತ್ತು ಕೇಳಿ ಎಲ್ಲರೂ ರೈತರು ನೋಡ್ತಿರ. ಎಲ್ಲ ರೈತರು ಅಭಿಲಾಷೆ ಏನದಲ್ಲ, ಈ ದ್ಯಾವಮಯಿ ಗುಡಿ ರಸ್ತೆ ಗ್ರಾಮ ದೇವತೆ ರಸ್ತೆ ಅದ, ಮೇನ್ ರಸ್ತೆ ಅದ, ಎಲ್ಲರಿಗೆ ಸಂಬಂಧಪಟ್ಟದ್ದದ. ಇದೊಂದು ಹಾಕೋರಿ ಅಂಥೇಳಿ ಜೈಗೆ ಸಾಕಷ್ಟು ಸಲ ಹೇಳಿದೆವು. ಅವು ಹೊಟ್ಟೆ ಕೇರ್ಲೆಸ್ ಮಾಡತ್ತಾನ. MLA ಏನು ಹೇಳ್ತಾರೆ ಅದನ್ನೇ ಅವರು ಇದು ಮಾಡತ್ತಾರ. MLA ಅವರು ಇದ್ರ ಬಗ್ಗೆ ಏನು ಬೇಡ ಅಂದಿಲ್ಲ. ಇಲ್ಲಿಯವರು ಅವ್ನಿಗೆ ಬೇಕಾದ ಒಂದು ಕಾರ್ಯಕರ್ತರು ಇದ್ದೇ ಇರ್ತಾರಲ್ಲ, ಅವರು ಏನದಲ್ಲ ಇಲ್ಲಿ ಮಾಡಬೇಡ್ರಿ, ಇದು BJP ಇದು ಅದ, ಅವ್ರಿಗೆ MLA ಅವ್ರಿಗೆ ತಲೆ ಕೊಳ್ಳಿಗತ್ತಾರ. ಇದು ಬೋರ್ ಬಿಟ್ಟು 2-3 ವರ್ಷ ಆಯ್ತು ಸುಟ್ಟು ತಂದು ಬಿಡಲ್ಲ ಪಂಚಾಯತಿಯವರು. ಮಾರ್ಕೊಂಡ್ರೆ ಮಾಡ್ರೆ ಗೊತ್ತಿಲ್ಲ ನಮ್ಗೆ. ಸ್ವಂತ ದುಡ್ಡಲ್ಲಿ ತಂದಿದ್ದು ಮೋಟ್ರದು ಒಯ್ದಾರ ತಂದು ಬಿಟ್ಟಿಲ್ಲ. 3 ವರ್ಷ ಆಯ್ತು. ಪಂಚಾಯತಿ ತಂದು ಬಿಡ್ತೀವಿ ಅಂತಾರೆ, ಇನ್ನೂವರೆಗೂ ತಂದು ಬಿಟ್ಟಿಲ್ಲ. ಕೇಳಿದಾಗ ಇದೇ ಹೇಳ್ತಾರೆ. ಇಲ್ಲಿ ಸ್ವಂತ ಹಾಕಿ ರೊಕ್ಕ ಕೊಟ್ಟು ತಂದು ಮೋಟ್ರಿ ಇದು ಊರನವರು ಮುಣೇನವರು. ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗದ ಭೀತಿ. ಯಂಕಂಚಿ ಗ್ರಾಮದ ರಸ್ತೆಗಳ ಅಕ್ಕಪಕ್ಕದಲ್ಲಿ ಕಸದ ರಾಶಿಗಳು ಗುಡ್ಡೆಯಾಗಿ ಬಿದ್ದಿದ್ದು, ಸ್ವಚ್ಛತೆಯ ಕೊರತೆಯಿಂದ ಗ್ರಾಮದಲ್ಲಿ ದುರ್ವಾಸನೆ ಹಾಗೂ ಅನೈರ್ಮಲ್ಯ ವಾತಾವರಣ ನಿರ್ಮಾಣವಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಗ್ರಾಮಸ್ಥರನ್ನ ಕಾಡುತ್ತಿದೆ. ಇನ್ನು ಸಿಂದಗಿ ತಾಲೂಕಿನ ಕಟ್ಟಕಡೆಯ ಗ್ರಾಮಗಳಲ್ಲಿ ಒಂದಾಗಿರುವ ಕೈನೂರ ಗ್ರಾಮವೂ ಕೂಡ ಹಲವು ಮೂಲಭೂತ ಸಮಸ್ಯೆಗಳಿಂದ ಬಳಲುತ್ತಿದೆ. ರಸ್ತೆ, ಚರಂಡಿ, ಕುಡಿಯುವ ನೀರು, ನೈರ್ಮಲ್ಯ ಹಾಗೂ ಸಾರಿಗೆ ವ್ಯವಸ್ಥೆಯ ಕೊರತೆ ಗ್ರಾಮಸ್ಥರನ್ನ ಕಾಡುತ್ತಿದೆ. ಗ್ರಾಮದ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ತಗ್ಗು ಗುಂಡಿಗಳಿಂದ ಕೂಡಿವೆ. ಇದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಂಚರಿಸಲು ಪರದಾಡುವಂತಾಗಿದೆ. ಮಳೆ ಬಂದಾಗ ಚರಂಡಿ ನೀರು ರಸ್ತೆಯ ಮೇಲೆ ಹರಿದು ಸಂಚಾರಕ್ಕೆ ಮತ್ತಷ್ಟು ತೊಂದರೆ ಉಂಟು ಮಾಡುತ್ತಿದೆ. ಅಧಿಕಾರಿಗಳು ಖುದ್ದಾಗಿ ಆಲಿಸಿ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಯಾರೂ ಬಾಯಿ ಬಿಡ್ಕೊಂಡು ಏನೂ ಆಗಲ್ರಿ. ನಮ್ಮ ಊರಿನ ತೊಂದರೆ ಭಾಳ ಅದ. ಸೊಲ್ಯೂಷನೂ ಆಗಿಲ್ಲ, ಯಾವುದೂ ಆಗಿಲ್ಲ. ಹಾಡಿ ಬಿಟ್ಟಾರ, ಅದೂ ಆಗಿಲ್ಲ. ಎಲ್ಲದ ಅಲ್ಲಿದೆ ಮುಚ್ಚಿ ಬಿಟ್ಟಾರ ನೋಡ್ರಿ. ಏನು ಮಾಡೋಬ ಶೌಚಾಲಯ ರೀ. ಹಾಂ, ಊರಿಗೆ ಮಾಡ್ಯಾರ, ಮನೆ ಮಾಡಿದ್ರು. ಅರ್ಧ ಬಿರ್ಲ ಅದು, ಅರ್ಧ ಬಿರ್ಲ ಆಗಲಿಲ್ಲ. ಆಯ್ತು ಒಟ್ಟು ಕೆಡಿಸ್ಬಿಟ್ರು. ಏನು ಅಂಥವು ಕೈನೂರ ನೋಡಿಲ್ರಿ ಅವರು. ನಾವು ಎಂಥವು ನಾವು ನೋಡಿಲ್ಲ. ಮಡಿವಾಳಪ್ಪ, ತಂದೆ ಹೆಸರು ಉರಾಳಪ್ಪ, ಊರು ಕೈನೂರು, ತಾಲೂಕು ಸಿಂದಗಿ, ಜಿಲ್ಲಾ ಬಿಜಾಪುರ. ನಾವು ಬಿತ್ತಿ 2 ತಿಂಗಳು ಮಳೆ ಇಲ್ಲ, ಒಣಗಿ ಹೋಗಿಬಿಟ್ಟ ಬೆಳೆ. ಕುಡಿಲಿಕ್ಕೆ ನೀರಿಲ್ಲ, ದನಗಳ ಮೇವು ಇಲ್ಲ, ಭಾಳ ಸಮಸ್ಯೆ ನಡೆದ. ಒಂದು ಕಾಲ ಎಲ್ಲಿ ಬಿತ್ತು ನಾಟಿ ಸಹಿತ ಇಲ್ಲಂಗೆ ಆಗ್ಯದ. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಪರಿಸ್ಥಿತಿ ಅದ. ಈಗಾಗಲೇಪ್ಪ ಒಳಗೆ ಅಂಥವು ಇಂಥ KYC ಬಂದ್ ಮಾಡಿ, ಅದು ಬಂದ್ ಮಾಡಿ, ಅಕ್ಕಿ ಬಂದ್ ಮಾಡಿ, ಸುಡುಗಾಡಿ ಎಲ್ಲ ಮಾಡ್ಯಾರ. ರೈತರು ಬದುಕೋದೇ ಹಂಗಿದಾರನ.
ದಿನ ಒಂದು ಕಾನೂನು ತೆಗಿತೀರಿ, ದಿನ ಒಂದು ಮಾಡ್ತೀರಿ. ಇವು ಕೆ ಬಂದು ತೀರ ಹರಿಗಡಿಸ್ಲಕ್ಕದ ಎಲ್ಲರ ಕಡೆಗೆ. ಮತ್ತು ಹಿಂಗಾದ ಏನು ಮಾಡ್ಲಕ್ಕದ ಜನ ಅಷ್ಟು ಮಂದಿ ಹಿಂಗಾದ್ರೆ ದನಕರ ಮೇವಿಲ್ಲ, ಮನುಷ್ಯರಿಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹೊರಗಳು ಬೆಳೆಯಿಲ್ಲ. ಪರಿಸ್ಥಿತಿ ಬರಗಾಲ ಪರಿಸ್ಥಿತಿ ನಾವು ಏನು ಮಾಡಕ್ರು ಸರ್ ಹೇಳ್ರಿ ಇದನ್ನ. ತೌಲ್ಬಿ ಮುಲ್ಲಾರಿ ನನ್ನ ಹೆಸ್ರು, ಅಡ್ಡ ಹೆಸ್ರು. ನಾ ಈಗ ಮಾಡ್ಲಕತ್ತಿ 18 ವರ್ಷ ಆಯ್ತು ರೀ. ಪಗಾರದೇ ಸಮಸ್ಯೆ ಭಾಳ ಅದ ರೀ. ಪಗಾರೇ ಆಗಲ್ಲ ರೀ. ತಿಂಗಳ 4 ತಿಂಗಳು ಇತ್ತಂದ್ರೆ 2 ತಿಂಗಳು ಹಿಡ್ಕೋತಾರೆ ರೀ, 2 ತಿಂಗಳು ಹಾಕ್ತಾರೆ. ಯಾವ್ದಕ್ಕಂತ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಏನು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ರೀ ಅವರು. ಸರ್ಕಾರ ಹಂಗಾದ ಬಜೆಟ್ ಇಲ್ಲ, ನಾವೇನು ಮಾಡ್ಬೇಕಂತಾರೆ. ಕೈನೂರ ಹಾಗೂ ಎಂಕಂಚಿ ಗ್ರಾಮದ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಪರಿಹಾರ ದೊರೆಯಲಿದೆ. ಜನರ ಸಮಸ್ಯೆಗಳು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಲುಪಿದ ಕೂಡಲೇ ಪರಿಹಾರ ಸಿಗುತ್ತದೆ, ಕಾದು ನೋಡಬೇಕಿದೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ರವಿ ಗುಂಡೇಳಿ ಅಂತ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಂಕಂಚಿ ಗ್ರಾಮ ಪಂಚಾಯತ್. ಇದು ನಾನು ಈಗ ಬಂದು 15 ದಿವಸ ಆಯಿತು ಈ ಪಂಚಾಯತ್ ಹಾಜರಾಗಿ. ನಾನು ಬಂದ ತಕ್ಷಣ ಇವಾಗ ಎಂಕಂಚಿ ಆಯಿತು ಮತ್ತು ಕೈನೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿನಿ. ಹೈಸ್ಕೂಲಿಗೆ ಏನು ನಾವು ಭೇಟಿ ಕೊಟ್ಟಾಗ ಅಲ್ಲಿ ಕಾಂಪೌಂಡ್ ಇಲ್ಲದೆ ಗಮನಕ್ಕೆ ಬಂದಿದ್ದು, ಶೌಚಾಲಯ ಇಲ್ಲಕ್ಕೆ ಗಮನಕ್ಕೆ ಬಂದಿದ್ದು, ಮತ್ತು ಅಲ್ಲಿ ಪ್ರೈಮರಿ ಸ್ಕೂಲು ಡೆಮಾಲಿಷನ್ ಮಾಡಿದ್ದು ಅವೆಲ್ಲ ನಮ್ಮ ಗಮನಕ್ಕೆ ಬಂದಿದ್ದು. ಈಗ ನಾವು ವಿ ಜಿ ರಾಮ್ಜಿ ಕ್ರಿಯೋಜನ ಅವೆಲ್ಲ ಅಳವಡಿಸಿಕೊಂಡು ಹಂತ ಹಂತಿಗೆ ಅವಕ್ಕೆ ಕಾಮಗಾರಿ ಮಾಡಿ ಅವರಿಗೆ ಸ್ಕೂಲುಗಳಿಗೆ ಕಾಮಗಾರಿ ಮಾಡಿಕೊಡ್ತೀವಿ. ಈ ದೆಸೆಯಲ್ಲಿ ಹೇಳ್ರಿ ನಿಮ್ಮ ಪ್ರಾಬ್ಲಮ್ ಅಭಿಯಾನದ ಮೂಲಕ ಎಂಕಂಚಿ ಹಾಗೂ ಕೈನೂರ ಗ್ರಾಮಸ್ಥರ ನೇರ ಮಾತುಗಳು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಸ್ತವ ಸ್ಥಿತಿಯನ್ನ ಪ್ರಜಾ ಸಿಂಧು ಕನ್ನಡ ಸುದ್ದಿವಾಹಿನಿ ನಿಮ್ಮ ಮುಂದೆ ತರಲಿದೆ. ಪ್ರಜಾ ಸಿಂಧು ಕನ್ನಡ ಸುದ್ದಿವಾಹಿನಿ, ಜನರ ಧ್ವನಿ, ಜನರ ಉಸಿರು. ಸಿಂದಗಿ ನಗರದ ವಿಜಯಪುರ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಎದುರಿನ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಸಿಂದಗಿ ತಾಲೂಕಿನ ಜನತೆಗೆ ದಿನದ 24x7 ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟದ ತುರ್ತು ಚಿಕಿತ್ಸೆಯನ್ನ ನೀಡುತ್ತಿದೆ. ಇಲ್ಲಿ ಎಲುಬು, ಕೀಲು ನೋವು, ಮೂಳೆ ಮುರಿತ ಶಸ್ತ್ರಚಿಕಿತ್ಸೆ, ಜನರಲ್ ಮೆಡಿಸಿನ್, ಸುಸಜ್ಜಿತ ಐಸಿಯು ವ್ಯವಸ್ಥೆ ಹಾಗೂ ಪ್ರಸೂತಿ, ಬಿಳಿಮುಟ್ಟು ಸೇರಿದಂತೆ ಸ್ತ್ರೀರೋಗ ಸಂಬಂಧಿತ ಎಲ್ಲ ಸಮಸ್ಯೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶ್ರೇಷ್ಠ ಮಟ್ಟದ ಆರೈಕೆ ಲಭ್ಯವಿದೆ. ನಾನು ಡಾಕ್ಟರ್ ಅಕ್ಷತಾ ಕೊಟ್ಟುಗುಣಿಕಿ. ನನ್ನ ಕ್ವಾಲಿಫಿಕೇಶನ್ ಬಂದು MBBS MS OBG, ಅಂದರೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಸ್ತ್ರೀರೋಗ ಸಮಸ್ಯೆಗಳು ಏನೇ ಇತ್ತಂದ್ರೂ ಸರ್ವಿಸ್ ಕೊಡ್ತೀವಿ. ಅದರಲ್ಲಿ ನಾರ್ಮಲ್ ಡೆಲಿವರಿ ಇರ್ಬೋದು, ಸಿಸರಿನ್ ಇರ್ಬೋದು, ಅಥವಾ MTP ಸರ್ವಿಸಸ್, ಬಿಳಿ ಮುಟ್ಟಿನ ಸಮಸ್ಯೆ ಅಥವಾ PCOS ಇರ್ಬೋದು, ಈ ಎಲ್ಲ ತರದ ಸಮಸ್ಯೆಗಳನ್ನು ನಾವು ಟ್ರೀಟ್ ಮಾಡ್ತೀವಿ. ಈ ಆಸ್ಪತ್ರೆಯ ಸೌಲಭ್ಯಗಳ ಪ್ರಯೋಜನವನ್ನ ತಾಲೂಕಿನ ಸಮಸ್ತ ಜನತೆ ಪಡೆದುಕೊಳ್ಳಬಹುದಾಗಿದ್ದು, ಹೆಚ್ಚಿನ ವಿವರ ಮತ್ತು ಮಾಹಿತಿಗಾಗಿ 907-110-411 ಅಥವಾ 907-110-4222 ಸಂಖ್ಯೆಯನ್ನ ಸಂಪರ್ಕಿಸಬಹುದು.